ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಆಹ್ವಾನಿತ ಸಂಪನ್ಮೂಲ ವ್ಯಕ್ತಿಗಳಿಗೆಲ್ಲ ಗೊತ್ತಿದೆ, ಭಾರತವನ್ನು ಯುವ ರಾಷ್ಟ್ರ ಅಂತ ಕರೆಯುತ್ತೇವೆ. ಇಟ್ ಈಸ್ ಬೀಯಿಂಗ್ ಐಡೆಂಟಿಫೈಡ್ ಆಸ್ ಯಂಗ್ ನೇಷನ್. ಬಟ್ ಎಕ್ಸಾಕ್ಟ್ಲಿ ಡಸ್ ಇಟ್ ಮೀನ್ ಅಂತ ಹೇಳಿದರೆ, ಮಧ್ಯ ವಯಸ್ಕರ ಸಂಖ್ಯೆ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅವರ ಆ ಮಧ್ಯ ವಯಸ್ಕರ ಒಂದು ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ, ದ ಹೆಲ್ತ್ ಅಂಡ್ ಸಪೋರ್ಟ್ ಫಾರ್ ದ ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಆಫ್ GDP ಆಫ್ ದ ನೇಷನ್ ಇನ್ ಡಿಫರೆಂಟ್ ಡೈಮೆನ್ಷನ್. ಅವರ ಕಾಣಿಕೆ ತುಂಬ ಇರ್ತದೆ. ಅಂತಹ ಯುವಶಕ್ತಿ ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು, ಸದ್ವಿಚಾರಗಳಲ್ಲಿ ತಮ್ಮನ್ನು ತಾವು ರೂಢಿಸಿಕೊಳ್ಬೇಕು, ಉತ್ಪಾದಕ ಚಟುವಟಿಕೆಗಳಲ್ಲಿ ಸಮಯದ ಉಪಯೋಗ ಆಗಬೇಕು, ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿರಬೇಕು. ಇದು ಸದುದ್ದೇಶ. ಈ ಸದುದ್ದೇಶ ಕಾರ್ಯಗತವಾಗಬೇಕಾದ್ರೆ ಹಲವಾರು ರೀತಿಯ ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳು ನಡೀಬೇಕಾಗ್ತದೆ. ಈ ಜಾಗೃತಿ ಅಭಿಯಾನದ ಕಾರ್ಯಕ್ರಮ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಯಾವಾಗ ಅಪೇಕ್ಷಿತ ಮಟ್ಟದ ಲಕ್ಷಣಗಳು ಒಂದು ವ್ಯವಸ್ಥೆಯಲ್ಲಿ ಕಂಡು ಬರೋದಿಲ್ವ, ಆಗ ಏನು ಮಾಡ್ತೇವೆ ನಾವು, ಅವೇರ್ನೆಸ್ ಕ್ರಿಯೇಟಿಂಗ್ ಅಂದರೆ ಏನು ಹೇಳ್ತೇವೆ, ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಹಮ್ಮಿಕೊಳ್ತಕ್ಕಂಥದ್ದು. ಯಾರು ಮಾಡ್ತಾರೆ ಇಂತಹ ಕಾರ್ಯಕ್ರಮಗಳನ್ನ ಅಂತ ಹೇಳಿದ್ರೆ, ಬೈ ದಿ ಗವರ್ಮೆಂಟ್ ಇಟ್ ಸೆಲ್ಫ್. ಸರ್ಕಾರವೇ ನೇರವಾಗಿ ತೊಡ್ಕೊಳ್ತದೆ, ಪಾಯಿಂಟ್ ನಂಬರ್ 1. ಫಾಲೋಡ್ ಬೈ ಸರ್ಕಾರೇತರ ಸಂಘ ಸಂಸ್ಥೆಗಳು ಅಂತ ಇದೆ. ಪ್ಲೇಯಿಂಗ್ ಎ ವೈಟಲ್ ರೋಲ್ ಇನ್ ದಿ ಇಂಡಿಯನ್ ಸಿಸ್ಟಮ್. NGOs ಅಂತ ಕರೀತೇವೆ. ಅಲ್ಲಿಗೆ ನಿಲ್ಲೋದಿಲ್ಲ. ತೀರ ಗ್ರಾಮೀಣ ಹಂತಕ್ಕೆ ಬಂದರೆ ಯುವ ಸಂಘಟನೆಗಳು, ಸಂಘಗಳು ಅಂತ ಹೇಳ್ತೀವಿ ನೋಡಿ, ಕನ್ನಡ ಪರ ಸಂಘ, ಇಂತಹ ಸಂಘ, ಅವರು ಅಂದರೆ ಗ್ರಾಮೀಣ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಈ ತೆರನಾಗಿರ್ತಕ್ಕಂತಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಅತ್ಯಂತ ಕರಾರುವಾಕ್ಕಾಗಿ ನಡೀತಕ್ಕಂಥದ್ದು. ಅಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಪ್ರಾಚಾರ್ಯ ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀಮತಿ ರಮ್ಯಾ ಅವರು ಈ ಒಂದು ಸಂಸ್ಥೆ ಮೈಂಡ್ ಕೇರ್ ರಿಹ್ಯಾಬಿಲಿಟೇಷನ್ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ತನ್ನ ಕಾರ್ಯವನ್ನು ಇದು ನಿರ್ವಹಿಸ್ತಾ ಇದೆ. ಯುವಕರಲ್ಲಿ ಜಾಗೃತಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಮೂಡಿಸಿ ಆ ಮೂಲಕ ಯುವಕರು ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ಬೇಕು, ದೇಶದಲ್ಲಿ ಅವರ ಕೊಡುಗೆ ಹೆಚ್ಚಾಗಬೇಕು ಎನ್ನುವುದು ಅವರ ಸದುದ್ದೇಶ. ಈಗ ಇದರ ಕುರಿತಾಗಿರ್ತಕ್ಕಂಥ ಒಂದು ರೀತಿಯ ಚಿತ್ರದ ದೃಶ್ಯಗಳನ್ನು ತಮ್ಮೆದುರಿಗೆ ಮೂಡಿಸ್ತಾ ಇದ್ದಾರೆ ಸುಷ್ಮಾ ವಿಜಿ, ಪ್ರೋಗ್ರಾಮ್ ಕೋಆರ್ಡಿನೇಟರ್. ಐ ವೆಲ್ಕಮ್ ಸುಷ್ಮಾ ಫಾರ್ ದ ನೆಕ್ಸ್ಟ್. Very happy morning to everyone. I am Sushma Goshi, Program Coordinator from Mindcare Foundation. Without further ado, let's start with the PPT and let's know what is addiction. Addiction is a chronic disease affecting brain reward system. What is a chronic disease? A chronic disease is a long-term disease which has stages. For example, cancer. Cancer is a disease, it's also a chronic disease. It has 4 stages. So addiction is also a disease which has stages. And what brain reward system, brain thinks that this addiction or substance abuse or alcohol or cocaine, drugs, whatever, it is a reward for the body. Brain thinks that it is a reward, but actually it is not. It is in fact giving negative outcomes, negative consequences. It makes you feel compulsory behavior. It is a compulsive engagement. Emerging concerns like nomophobia antide. What is nomophobia? Nomophobia is no mobile phone fear. If you don't have mobile phone in your hand, you have fear, you have anxiety attacks. Exam time ಅಲ್ಲಿ ಬಿಟ್ಟು ಬೇರೆ ಯಾವ ಟೈಮಲ್ಲಿ ನಿಮ್ಗೆ ಎಲ್ಲ ಟೈಮಲ್ಲೂ ಫೋನ್ ಇರುತ್ತೆ. ಊಟ ಮಾಡ್ಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ, ಸ್ಕ್ರೋಲಿಂಗ್, ಈವನ್ ಬಾತ್ರೂಮ್ ಹೋಗ್ಬೇಕಾದ್ರೆ. ಸೊ ಗ್ಯಾಮ್ಲಿಂಗ್, ಇಂಟರ್ನೆಟ್ ಅಡಿಕ್ಷನ್ ಅಂಡ್ ಈಗ ಬರ್ತಾ ಇರೋದು ನೋಮೋಫೋಬಿಯಾ, ನೋ ಮೊಬೈಲ್ ಫೋನ್ ಫಿಯರ್. Addiction always affects mood and it is called mood altering substances. Addiction is definitely a disease. It is a disease of denial. Denial ಅಂತಂದ್ರೆ acceptance ಇಲ್ಲ. ಒಬ್ಬ ಅಡಿಕ್ಷನ್ ಮಾಡೋನು ಒಪ್ಕೊಳ್ಳಲ್ಲ, ನನಗೆ ಅಡಿಕ್ಷನ್ ಆಗಿದೆ, ನಾನು ಈ ಸಬ್ಸ್ಟೆನ್ಸ್ ಇಂದ ಅಡಿಕ್ಟ್ ಆಗ್ತಾ ಇದ್ದೀನಿ ಅಂತ. they will not agree that I have this problem. ಆಲ್ಕೋಹಾಲ್ ಇಶ್ಯೂ ಇದೆ, ನನಗೆ ಆಲ್ಕೋಹಾಲ್ ಜಾಸ್ತಿ ಇಂಟೇಕ್ ಆಗ್ತಾ ಇದೆ ಅಂತ they will not agree. So it affects the brain structure and functioning. Brain structure ಅಲ್ಲಿ prefrontal cortex ಅಂತ ಇದೆ,
ಮತ್ತೆ ಲೋಬ್ಸ್ ಅಂತ ಇದೆ. ಈ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಸೊ ದೇ ವಿಲ್ affect the functioning and it will lose human values, emotions, feelings. ಫ್ಯಾಮಿಲಿ ಹತ್ರ, ಸ್ಪೌಸ್ ಹತ್ರ, ಮಕ್ಕಳ ಹತ್ರ, ಸೊಸೈಟಿಯಲ್ಲಿ ಎಲ್ಲ ಕಡೆ ದೇ ಲೂಸ್ ಹ್ಯೂಮನ್ ವ್ಯಾಲ್ಯೂಸ್. ಬ್ರೇಕಿಂಗ್ ದ ಸೈಲೆನ್ಸ್ ಅಂಡ್ ಅಡ್ರೆಸಿಂಗ್ ದ ಸ್ಟಿಗ್ಮಾ. ಒನ್ಸ್ ದೇರ್ ಇಸ್ ಲೇಬಲಿಂಗ್, ಅವನ ಅಡಿಕ್ಟ್, ಅವ್ನ ಕುಡ್ಕ, ಈ ತರ ಅವನು ಲೇಬಲ್ ಮಾಡಕ್ ಶುರು ಮಾಡಿದಾಗ, ಆಲ್ಕೋಹಾಲಿಕ್ ಅವನು ಅಂತ ಶುರು ಮಾಡಿದಾಗ ಅವ್ರಿಗೆ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ, ಶೇಮ್ ಸ್ಟಾರ್ಟ್ ಆಗುತ್ತೆ. ಇದನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಮತ್ತೆ ಕುಡಿತಾರೆ, ಮತ್ತೆ ಅಡಿಕ್ಷನ್ ಇನ್ನ ಜಾಸ್ತಿ ಮಾಡ್ತಾರೆ. ಸೊ ಯಾವತ್ತೂ ಅವ್ರಿಗೆ ಲೇಬಲ್ ಮಾಡಬಾರ್ದು. ವಿ ಶುಡ್ ಸ್ಟಾಪ್ ಲೇಬಲಿಂಗ್. ಇನ್ಫ್ಯಾಕ್ಟ್ ಅವ್ರಿಗೆ ಹೆಲ್ಪ್ ಮಾಡಬೇಕು. ಅಡಿಕ್ಷನ್ ಸೈಕಲ್ ಸ್ಟಾರ್ಟ್ಸ್ ಫ್ರಮ್ ಇಮೋಷನಲ್ ಟ್ರಿಗರ್. ಫಸ್ಟ್ ಅಡಿಕ್ಟ್ಗೆ ಇಮೋಷನಲ್ ಟ್ರಿಗರ್ ಆಗುತ್ತೆ, ದೆನ್ ದೇ ಹ್ಯಾವ್ ಕ್ರೇವಿಂಗ್, ಕಾಂಟ್ಯಾಕ್ಟ್ ಸ್ಟೇಜ್, ಕ್ರೇವಿಂಗ್ ಆಗುತ್ತೆ. ಕ್ರೇವಿಂಗ್ ಇಂದ ರಿಚುವಲ್, ರಿಚುವಲ್ ಇಸ್ ನಥಿಂಗ್ ಬಟ್ ಹ್ಯಾಬಿಟ್. ಅದು ಹ್ಯಾಬಿಟ್ ಆಗುತ್ತೆ, ಯೂಸಿಂಗ್ ಮಾಡ್ತಾರೆ. ಹ್ಯಾಬಿಟ್ ಇಂದ ಡೈಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಬ್ಸ್ಟೆನ್ಸ್ ಯೂಸ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು. ಯೂಸಿಂಗ್ ಇಂದ ಅಬ್ಯೂಸಿಂಗ್, ಅಬ್ಯೂಸ್ ಆದ್ಮೇಲೆ ಗಿಲ್ಟ್, ಅಯ್ಯೋ ನಾನು ಈ ತರ ಮಾಡ್ಬಿಟ್ನಲ್ಲ ಅಂತ ಅವ್ರ ಗಿಲ್ಟ್. What is resilience? Resilience is ability to cope up with stress and how strong are you to fight back. ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಡಿಕ್ಷನ್ ಅನ್ನ ಹೊರಗೆ ಹಾಕಕ್ಕೆ ಅನ್ನೋದು ಒಂದು ಕಾಂಪೊನೆಂಟ್. ಇದು ಎಲ್ಲರ ಹತ್ರಲ್ಲೂ ಇರುತ್ತೆ, ಬಟ್ ವೇರಿ ಆಗುತ್ತಷ್ಟೇ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಸ್ಟ್ರಾಂಗ್ ಸೋಷಿಯಲ್ ಕನೆಕ್ಷನ್ಸ್ ಮಾಡಬೇಕು, ಒಬ್ರೊಂಟಿ ಲೈಕ್ ಅಲೋನ್ ಆಗಿರೋದು ಈ ತರದೆಲ್ಲ ಕುಗ್ಸುತ್ತೆ. ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಕೋಬೇಕು. ಸ್ಕಿಲ್ ಬಿಲ್ಡಿಂಗ್ ಡೆವಲಪ್ಮೆಂಟ್ಸ್, ಬೇರೆ 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 ತರ ಸ್ಕಿಲ್, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸ್ಕಿಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಬೇರೆ ಬೇರೆ ಸ್ಕಿಲ್ಸ್ ನಾವು ಕಲಿತಾಗ ಅಡಿಕ್ಷನ್ ದಾರಿ ಹಿಡಿಯೋದು ಕಮ್ಮಿ. ನೋಡಿ, ಅಲ್ಲಿ ನಮ್ಗೆ ಶಕ್ತಿ ಬೇಕು. ಏನ್ ಶಕ್ತಿ ಬೇಕು? ಸ್ವಲ್ಪ ಜ್ಞಾನ ಬೇಕು. ನಮ್ಮ ತಾಯಿ ತಂದೆಗಳು ನಮ್ಗೆ ಯಾಕೆ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ? ಒಬ್ಬ ವಿದ್ಯಾವಂತನ ಮಾಡೋದಕ್ಕೋಸ್ಕರ. ಯಾಕೆ ವಿದ್ಯಾವಂತನ ನಾನು ಮಾಡಬೇಕು? ನಾವು ನಮ್ಮ ಜೀವನ ಮುಖ್ಯವಾಗ್ಲೂ ನಮ್ಮ ಮಕ್ಕಳ ಮೇಲೆ. ಅವರು ನಮ್ಮ ತಂದೆ ತಾಯಿ ಮದುವೆ ಮಾಡ್ಕೊಂಡಾಗ ಅಮ್ಮನ ಮೇಲೆ ಅಪ್ಪ, ಅಪ್ಪನ ಮೇಲೆ ಅಮ್ಮ ಪ್ರೀತಿ ಇತ್ತು. ಮಗು ಆದ್ಮೇಲೆ ಅಮ್ಮನಿಗೂ ಅಪ್ಪನಿಗೂ ಮಗು ಮೇಲೆ ಪ್ರೀತಿ. ಅವ್ರ ಆಸ್ತಿ ಯಾವುದು? ಮಗುನೇ ಪ್ರೀತಿ. ಸೊ ಅಪ್ಪ ಗ್ರಾಜುಯೇಟ್ ಆಗಿದ್ರೆ ಮಗ ಡಬಲ್ ಗ್ರಾಜುಯೇಟ್ ಆಗಬೇಕು. ಅಪ್ಪ SSLC ಆಗಿದ್ರೆ ಮಗ ಗ್ರಾಜುಯೇಟ್ ಆಗಬೇಕು. ಅಪ್ಪ ಓದಿಲ್ಲ ಅಂದ್ರೆ ನನ್ನ ಮಗ ಅಟ್ಲೀಸ್ಟ್ ಗ್ರಾಜುಯೇಟ್ ಆಗಬೇಕು. ಆ ಒಂದು ಆಸೆ ಇಟ್ಕೊಂಡಿದ್ದಾರೆ. ಇವ್ನು ಗ್ರಾಜುಯೇಟ್ ಆಗಿ ನಮ್ಮ ವಂಶನ ನಿಲ್ಲಿಸ್ತಾನೆ, ನಮ್ಮ ವಂಶನ ನಿಲ್ಲಿಸ್ತಾನೆ, ನಮ್ಮ ಹೆಸರಿರ್ತಾನೆ. ನಮ್ಮ ಜೀವನ ಪರ್ಯಂತ ನಾವು ಕಷ್ಟಪಡುತ್ತಾ ಇರ್ತದೆ. ಯಾಕೆಂದ್ರೆ ಆ ಮಗನ ರೆಡಿ ಮಾಡೋದಕ್ಕೆ, ನನ್ನ ಮಗಳನ್ನ ರೆಡಿ ಮಾಡೋದಕ್ಕೆ ಅನ್ನೋ ಗುರಿ ಇದೆ ಅವರಿಗೆ. ಆ ಗುರಿನ ಮುಟ್ಟಿಸೋಕೆ ಯೋಗ್ಯತೆ ಇಲ್ಲ ನಮಗೆ ಅಂದ್ರೆ ನಾವು ಮನುಷ್ಯರ. ಆದ್ರೆ ನೀನು ಮನುಷ್ಯನೇ ಒಪ್ಕೊಳ್ತೀನಿ. ಆದ್ರೆ ಒಂದು ರಾಕ್ಷಸ ಗುಂಪಿದೆ, ಅತ್ತ ಕಡೆ ಎಳೀತಾ ಇದೆ. ಆ ಎಳೆಯುವಾಗ ನಿಂತ್ಕೊಳ್ಳೋ ಶಕ್ತಿ ನಿನಗೆ ಇರಲ್ಲ. ನೀನು ಬಡವಾಗಿರ್ಬೋದು, ಸ್ವಲ್ಪ ನೀವು ದುಡ್ಡು ಕಾಸಿನಲ್ಲಿ ಕಮ್ಮಿ ಇರ್ಬೋದು, ಬಡತನದಿಂದ ಬಂದಿರ್ಬೋದು. ಆವಾಗ ಆ ಗುಂಪು ನೀನು ಎಳೆದು ಬಿಡುತ್ತೆ. ಅದನ್ನ ಫೇಸ್ ಮಾಡಬೇಕಾದ್ರೆ ನಿನಗೆ ಇಂಟರ್ನಲ್ ಸ್ಟ್ರೆಂತ್ ಬೇಕು. ಇಂಟರ್ನಲ್ ಸ್ಟ್ರೆಂತ್ ಬೇಕಂದ್ರೆ ನಾವು ಅದನ್ನ ಇಂಟರ್ನಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ, ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಕರಿತೀವಿ ಅಲ್ವಾ? ಯಾಕೆಂದ್ರೆ ದೇಶ ಅದನ್ನ ಮಾಡ್ತಾ ಇಲ್ಲ, ಆದ್ರೂ ನೀವು ತಗೊಂಡು ಉಪಯೋಗಿಸ್ತಾ ಇದೆಯಾ ಅಂದ್ರೆ ಇವರು ಆಂಟಿ ಸೋಷಿಯಲ್, ಇವರು ಬೈಪರ್ಕ್ಯೂಟಿಂಗ್ ದ ರೂಲ್. ಗೊತ್ತಾಯ್ತಾ? ಇದು ಬೇಕಾ ನಮ್ಗೆ? ಅದರಿಂದ ದೇಶಕ್ಕೆ ಯಾವುದು ಬೇಕಾಗಿಲ್ಲ. ಒಂದ್ಸಾರಿ ಅದು ಹೋಯ್ತು ಅಂದ್ರೆ, ಬ್ರೈನ್ ಸೆಲ್ಸ್ ಹಾಳಾಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ, ಸ್ನೇಹಿತರೆ, ಬ್ರೈನ್ ಹೋದ್ಮೇಲೆ ಏನ್ ನಮ್ದು ಏನಿದೆ? ಎಕ್ಸಾಂಪಲ್ ತಗೊಳ್ಳಿ. ನೀವು ಕುಡಿಯೋಕ್ ಮೊದಲು ಹೇಗಿರ್ತೀರಿ, ನೀವು ಗಾಂಜಾ ಸೇದೋಕ್ ಮೊದಲು ಹೇಗಿರ್ತೀರಿ, ಸ್ವಲ್ಪ ಕುಡ್ತಾನೆ ಎಕ್ಸಾಂಪಲ್ ತಗೊಳ್ಳಿ. ಒಂದು ಗ್ಲಾಸ್ ಬೀರು ಅದರಲ್ಲಿ ಒಂದು ಬೆಕ್ಕಾಗಿ ಕುಡಿದು 20 ಮಿನಿಟ್ಸ್ ಆಗೋದ್ರಲ್ಲಿ ನಿನ್ನ ಕುಡಿದಂತ ಆ ಬೀರು ಅದರೊಳಗಡೆ ಬ್ರ್ಯಾಂಡಿ ಇದೆ, ಅದು ಏನಾಗುತ್ತೆ ಗೊತ್ತಾ? ಬ್ಲಡ್ ಅಲ್ಲಿ ಮಿಕ್ಸ್ ಆಗುತ್ತೆ. ಬ್ಲಡ್ ಅಲ್ಲಿ ಮಿಕ್ಸ್ ಆದ್ರೆ ಕೆಮಿಕಲ್ ಮಿಕ್ಸ್ಡ್ ಬ್ಲಡ್ ಎಲ್ಲಿ ಬರುತ್ತೆ? ಹಾರ್ಟ್ ಬರುತ್ತೆ. ಹಾರ್ಟ್ ಇಂದ ಎಲ್ಲ ಆರ್ಗನ್ಗೂ ಪಂಪ್ ಆಗುತ್ತೆ. ಮಜಾ ಸಿಕ್ಕೋದಲ್ಲ ಅದರಲ್ಲಿ. ನಂತರ ಪಂಪ್ ಆದಾಗ ಬಾಡಿ ಸೆಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಆ ಕೆಮಿಕಲ್ನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಯಾವುದು ಬ್ಲಡ್ ಅಲ್ಲಿ ಇದೆ ಕೆಮಿಕಲ್, ಆಲ್ಕೋಹಾಲ್, ಅದನ್ನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಅದೇ ತರ ಬ್ರೈನ್ ಸೆಲ್ಸ್ ಕೊಡುತ್ತೆ. ರಿಸಲ್ಟ್ ಆಫ್ ದ ಬ್ರೈನ್ ಸೆಲ್ಸ್ ಎಕ್ಸ್ಟ್ರಾಕ್ಷನ್ ನಿನಗೆ ಕಾನ್ಶಿಯಸ್ ಹೋಗುತ್ತೆ. ಅದೇ ತೋರಿಸಿದ್ದು ಬೋರ್ಡ್ ಅಲ್ಲಿ. ಸಬ್ ಕಾನ್ಶಿಯಸ್ ಕೊಟ್ಟೋಗ್ತೀಯ. ಸಬ್ ಕಾನ್ಶಿಯಸ್ ಹೋದಾಗ ದೇರ್ ಇಸ್ ನೋ ವ್ಯಾಲ್ಯೂಸ್. ನೀನು ಇದ್ದು ಸತ್ತಂಗೆ ಏನು ಇಲ್ಲ ನಿನಗೆ. ಯಾಕಿಲ್ಲ? ವ್ಯಾಲ್ಯೂಸ್ ಇಲ್ಲ. ಮನುಷ್ಯನಿಗೆ ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋದಿದೆ. ವ್ಯಾಲ್ಯೂಸ್ ಇದ್ರೆ ಮಾತ್ರ ಮನುಷ್ಯ ನೀನು. ಆ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ನೀನೊಬ್ಬ ಪಶು, ಬಂಡೆ. ಆ ಪ್ರಾಣಿಗಳು ಎಷ್ಟೋ ಬೇಡ ನಮಗಿಂತ.
ಆ ಬ್ರೈನ್ ಸೆಲ್ಸ್ ಆ ಥರ ಆಗುತ್ತೆ. ಬಾಡಿ ಸೆಲ್ಸ್ ಒಳಗಡೆ ಇಂಟಾಕ್ಸಿಕೇಶನ್ ಆದರೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಕ್ರೇವಿಂಗ್ ಶುರು ಆಗುತ್ತೆ. ಅಲರ್ಜಿ ಲೀಡ್ಸ್ ಟು ದ ಕ್ರೇವಿಂಗ್. ಕ್ರೇವಿಂಗ್ ಅಂದ್ರೆ ಏನಂದ್ರೆ ಇನ್ನು ಸ್ವಲ್ಪ ಬೇಕಾಗಿತ್ತು, ಇನ್ನು ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ. ನಿನ್ನ ಮನ್ಸು ಅದರೊಳಗೆ ಲಾಕ್ ಆಯಿತು ಅಂದರೆ, ನಾನು ಕಾಲೇಜ್ ಸ್ಟೂಡೆಂಟಾ, ನನ್ನ ಮನೆಯವ್ರು ಕಳಿಸ್ತಾ ಇರೋದು ವಿದ್ಯೆಗ, ಏನು ಎತ್ತ ಎಲ್ಲ ಮಾಡ್ತಾ ಬರ್ತಲ್ಲ, ಯು ಆರ್ ಬ್ಲ್ಯಾಂಕ್, ಯು ಆರ್ ಲಾಸ್ಟ್ ಯುವರ್ ಸೆಲ್ಫ್. ಪಾಯಿಂಟಿಗೆ ಬರ್ತೀನಿ. ಒಂದು ಪೆಕ್ಕು ಬ್ರ್ಯಾಂಡಿ ಕುಡಿದ್ರೆ 60,000 ಬ್ರೈನ್ ಸೆಲ್ಸ್ ಸತ್ತೋಗುತ್ತೆ. ರಿಸರ್ಚ್ WHO ಅಲಾಂಗ್ ವಿತ್ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್. ಒಂದು ಪೆಕ್ಕು ಬ್ರ್ಯಾಂಡಿಗೆ 60,000 ಬ್ರೈನ್ ಸೆಲ್ಸ್ ಪಟಕ್. ವಯಸ್ಸಲ್ಲಿ 16 ವಯಸ್ಸಿಂದ 26 ವಯಸ್ಸವರೆಗೂ ಏನು ಪಡ್ಕೊಳ್ತೀರಿ, 90 ವರ್ಷ ನಿಮ್ಮ ಜೊತೆ ಇರುತ್ತೆ. ನೀವು ಜ್ಞಾನ ಇರ್ಬೋದು, ಬಾಡಿ ಶಕ್ತಿ ಇರ್ಬೋದು, ಎಲ್ಲ ಇರುತ್ತೆ. ಅಲ್ಲಿ 5 ಗಂಟೆಗೆ ಎದ್ದೇಳಬೇಕು, ಎದ್ದು ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಬೇಕು, ಯೋಗ ಮಾಡಬೇಕು. ದುಡ್ಡಿಲ್ಲ, ಕಾಸಿಲ್ಲ, ಸುಲಭ. ಯಾರು ನಿನ್ನ ಟಚ್ ಮಾಡೋಕ್ಕಾಗಲ್ಲ. 16 ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದವನು 25 ವರ್ಷದಿಗೆ ನಿನಗೆ ಗ್ರ್ಯಾಜುಯೇಷನ್ ಮುಗಿಯುತ್ತೆ, ಮುಗಿದ ಮೇಲೆ ಒಳ್ಳೆ ಕೆಲಸ ಸಿಗುತ್ತೆ, ತಾಯಿ ತಂದೆ ಜೊತೆಲಿ ಇರ್ತೀಯಾ. ಸಪೋಸ್ ನೀನು ಲವ್ ಮಾಡಿ ಮದುವೆ ಮಾಡ್ಕೋ, ನಿನ್ನಿಷ್ಟ. ಅಪ್ಪ ಅಮ್ಮ ಹೇಳ್ತಾರೆ ನಿನ್ನ ಮದುವೆ ಮಾಡ್ಕೋ, ನಿನ್ನಿಷ್ಟ. ಬಟ್ ಯು ಹ್ಯಾವ್ ಟು ಬಿ ಓನ್ ಪರ್ಸನ್. ನಿನಗೆ ದೇಹ ಕರೆಕ್ಟಾಗಿರ್ಬೇಕು, ನಿನಗೆ ಮನಸ್ಸು ಕರೆಕ್ಟಾಗಿರ್ಬೇಕು, ನಿನಗೆ ಭಾವನೆಗಳು ಕರೆಕ್ಟಾಗಿರ್ಬೇಕು, ಆಧ್ಯಾತ್ಮಿಕ ಪ್ರಜ್ಞೆ ಇರಬೇಕು. ಇಲ್ಲಿ ನಾವು ಕಾಲೇಜಲ್ಲಿ ಓದುವಾಗ ಒಂದ್ ಕಡೆ ವಿದ್ಯೆ, ಇನ್ನೊಂದು ಕಡೆ ಜ್ಞಾನ ಪ್ಯಾರಲಲ್ ಆಗಿ ಬೆಳಿಬೇಕು. ಇವೆರಡು ಹ್ಯೂಮನ್ ವ್ಯಾಲ್ಯೂಸ್ ತಗೊಂಡು ಬರುತ್ತೆ ನಮಗೆ, ಗೊತ್ತಾಯ್ತಾ? ಅಲ್ಲಿ ಒಬ್ಬ ಬುದ್ಧಿವಂತ ಆದವನು ಕೂಲಿ ಮಾಡೋನು ಗುಡಿಸ್ಲಲ್ಲಿದ್ರು 300 ರೂಪಾಯಿ ಕೂಲಿ ತಗೊಳ್ತಾನವನು ಹುಡುಕ ಅಲ್ಲ, ಶ್ರದ್ಧಾವಂತ. 300 ರೂಪಾಯಿ ತಗೊಂಡೋಗಿ ಆ ವಯಸ್ಸಾದ ತಾಯಿ ತಂದೆಗಳು, ಹೆಂಡತಿ, 2 ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಹೆಂಡತಿಗೆ ತಾಯಿ ತಂದೆಗೆ ಕ್ಲೀನಾಗಿ ಊಟ ಹಾಕ್ಕೊಂಡು ಸಾಲ ಇಲ್ಲದೆ ಗುಡಿಸ್ಲೊಳಗಡೆ ಆರಾಮಾಗಿ ಜೀವನ. ಸಂತೋಷ ಅನ್ನೋದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಹಣದ ಮೇಲೆ ನಿಂತಿಲ್ಲ. ಹಣ ಬೇಕು ಮನುಷ್ಯನಿಗೆ, ಹಣದ ಮೇಲೆ ನಿಂತಿಲ್ಲ. ಸಂತೋಷ ಅನ್ನೋದು ಜ್ಞಾನದ ಮೇಲೆ ನಿಂತಿದೆ. ಇಲ್ಲಿ ನಿಮಗೆ ವಿದ್ಯೆ ಇದೆ, ಕೈ ಪುಸ್ತಕ ಇದೆ, ಬಟ್ ಅದರ ಜೊತೆಯಲ್ಲಿ ಪ್ಯಾರಲಲ್ ಆಗಿ ಇಲ್ಲಿ ಜ್ಞಾನ ಕೂಡ ಬೆಳೆಸ್ಕೋಬೇಕು. ವಿದ್ಯೆ ಜ್ಞಾನ, ವಿದ್ಯೆ ಪ್ಲಸ್ ಜ್ಞಾನ ಎರಡು ಇತ್ತು ಅಂದರೆ ನೀನು ಮಹಾನ್. ನೀನು ಅವೇರ್ನೆಸ್ ಪ್ರೋಗ್ರಾಮ್ಗೆ ನಮ್ಮನ್ನ ಕರೆದ್ರೆ ನಮ್ಮ ಟೀಮ್ ಇದೆ, ಫ್ರೀಯಾಗಿ ಬಂದ್ ಮಾಡ್ತೀವಿ. ನಮ್ಮ ದುಡ್ಡಲ್ಲಿ, ನಮ್ಮ ಖರ್ಚಲ್ಲಿ ನಾವು ಬಂದು ನಿಮಗೆ ಫ್ರೀಯಾಗಿ ಮಾಡ್ತೀವಿ. ನಿಮ್ಮ ಏರಿಯಾದಲ್ಲಿ ಈ ಚಿಕ್ಕ ಗುಂಪಾದರೂ ಒಬ್ಬೊಬ್ರು ಅರ್ಥ ಮಾಡ್ಕೊಂಡ್ರೆ ನೀವು ಬೇರೆಯವ್ರ ಮನೆ ಬೆಳೀತೀರಾ ಅಂತ ಹೇಳಿ ನಿಮಗೆ ಇನ್ನೊಂದು ಸಾರಿ ಕೊನೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಈ ಎಕ್ಸಸೈಸು, ಯೋಗ, ಮೆಡಿಟೇಷನ್, ವಾಕಿಂಗ್ ಅನ್ನೋದು ಬೆಳಿಗ್ಗೆ 5 ಗಂಟೆಗೆ ಭಾಳ ದೊಡ್ಡ ಶಕ್ತಿ. ಅದು ಭಾಳ ದೊಡ್ಡ ಶಕ್ತಿ ಸ್ಟೂಡೆಂಟ್ಸ್ಗೆ. ನಿಮಗೆ ಅದು ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಅದರ ಆನಂದನೇ ಬೇರೆ. ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.